ಸರ್ ನಮಸ್ತೆ. ನಮಸ್ಕಾರನಪ್ಪ. ಸರ್ ಅಭಿಜಿತ್ ಮಾತಾಡ್ತೀನಿ ಸರ್, ಕರ್ನಾಟಕ ಟಿವಿಯಿಂದ ರಿಪೋರ್ಟರ್. ಹೇಳಿ ಹೇಳಿ ಅಭಿಜಿತ್. ಸರ್ ಇವತ್ತು ಬೆಳಗ್ಗೆ ಮುಂಜಾನೆ ಆಗಿರುವಂತಹ ಒಂದು ದುರ್ಘಟನೆ. 2 ಗಂಟೆಯಲ್ಲಿ ಆಗಿರ್ತಕ್ಕಂಥದ್ದು. ಹಾ ಸರ್. ಆಪೋಸಿಟ್ ಅಂದ್ರೆ ಅದು ಮೀಡಿಯನ್ ಇದೆ ಮಧ್ಯದಲ್ಲಿ, ಹೈವೇ ಅಲ್ವಾ. ಓಕೆ ಸರ್. ಬಸ್ ಉಪಕರಣಕ್ಕೆ ಹೋಗ್ತಾ ಇದ್ದಂತ ಬಸ್ಗೆ ಆಪೋಸಿಟ್ ಮೀಡಿಯನ್ ದಾಟಿ ಬಸ್ಗೆ ಬಂದು ಆಕ್ಸಿಡೆಂಟ್ ಮಾಡಿದ್ರಿಂದ ಆಕ್ಚುಲಾಗಿ ಬೆಳಿಗ್ಗೆ ಎಲ್ಲ 10-11 ಅಂತಿದ್ರು. 4 ಜನ ತೀರೋಗಿದ್ದಾರೆ. ಆಮೇಲೆ ಅವನು ತೀರೋಗಿದ್ದಾನೆ. ಯಾರು? ಲಾರಿ ಚಾಲಕ. ಲಾರಿ ಅಂದ್ರೆ ಅದು ಟ್ರಕ್, ಅದು ಇದ್ರದ್ದು ಕಂಟೈನರ್ ಚಾಲಕ. 5 ಜನ ತೀರೋಗಿದ್ದಾರೆ. 3 ಜನದ ಬಗ್ಗೆ ಮಾಹಿತಿ ಇಲ್ಲ. ಅವರು ಟ್ರಾವೆಲ್ ಮಾಡಿಲ್ಲ ಅನ್ಸುತ್ತೆ. ಒಟ್ಟು 32 ಜನ ಬಸ್ ಅಲ್ಲಿ ಟ್ರಾವೆಲ್ ಮಾಡದಂಗ್ ದಾಖಲೆ ಇದೆ. ಎಲ್ಲ ಅವರು ಲಾಸ್ಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿರ್ಬೇಕು. ಆಮೇಲೆ ಅಲ್ಲಿ ನಮ್ಮ ಇವರು ರಂಜಿತ್ ಎಸ್ ಪಿ ಅವರು ತಕ್ಷಣ ಹೋಗಿ ಅಟೆಂಡ್ ಮಾಡಿ ಆಸ್ಪತ್ರೆಗೆ ಸೇರಿಸಿ ಇದೆಲ್ಲ. ಒಬ್ಬರಿಗೆ ಮಾತ್ರ 20% ಬರ್ನ್ಸ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಹೆಚ್ಚೇನೆ ಇಲ್ಲ. ಉಳಿದಿರ್ತಕ್ಕಂಥದ್ದು ಒಟ್ನಲ್ಲಿ ಈಗ 5 ಜನ ತೀರೋಗಿದ್ದಾರೆ. ಮಾಹಿತಿಗೆ ಇದೆ ನಮ್ಮ ಡ್ರೈವರ್ದು ಬೆಳಿಗ್ಗೆ 2 ಗಂಟೆ ಅಲ್ವಾ, ನಿದ್ರೆಗೆ ಜಾರಿ ಇರಬೇಕು. ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಒಂದು. ಎರಡನೇದಾಗಿ ಇನ್ನೊಂದು, ಈ ವಾಹನ ಓಡಿಸುವಂತವರು ಲಾರಿ, ಕಾರು ಯಾವ್ದನ ಇರ್ಬೋದು, ರಾತ್ರಿ ಹೊತ್ತು 4-5 ಗಂಟೆ ಕಾಲ ಓಡಿಸಿದ್ರೆ ರೆಸ್ಟ್ ತಗೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸರ್ ಯಾಕೆಂದ್ರೆ ಕಳೆದ 2 ತಿಂಗಳ ಹಿಂದೆ ಆಂಧ್ರದಲ್ಲೊಂದು ಘಟನೆ ನಡೀತು. ಅದು ಘಟನೆ ಮಾಸುವ ಮುನ್ನನೇ ನಮ್ಮ ರಾಜ್ಯದಲ್ಲಿ ಆಗಿರುವಂತದ್ದು. ಇಲ್ಲ, ಇದು ಇನ್ನೊಂದು ಏನಾಗಿದೆ, ಇದು ಬಸ್ ಅವ್ರದ್ದೇನ್ ತಪ್ಪಿಲ್ಲ. ಬಸ್ ಅವ್ರ ತಪ್ಪಿಲ್ಲ. ಯಾಕಂದ್ರೆ ಬಸ್ ಒಂದ್ ಪಾಪ ನ್ಯಾಯ ಕರೆಕ್ಟ್ ಆಗಿ ಹೋಗ್ತಿದ್ದ. ಆದ್ರೆ ಇವನ್ ಲಾರಿ ಒಂದು ತಪ್ಪಿದೆ. ಕಂಟೈನರ್ ಬಸ್ ನ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಒಂದು ಘಟನೆ ನಡೀತು. ಸರ್ ನಿಮಗೆ ಯಾವಾಗ ಗೊತ್ತಾಯ್ತು ಸರ್ ಘಟನೆ? ಯಾವಾಗ? ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ರು ನಮ್ಮ. ಒಂದ್ ನಿಮಿಷ. ಬೆಳಿಗ್ಗೆನೆ ಫೋನ್ ಮಾಡಿದ್ರು. ಆಮೇಲೆ ನಮ್ಮ ಕಮಿಷನರ್ ಮತ್ತೆ ಅಡಿಷನಲ್ ಕಮಿಷನರ್ ಇಬ್ರು ಅಲ್ಲಿ ಹೋಗಿದ್ದಾರೆ ಅನ್ಸುತ್ತೆ. ಇಷ್ಟೊತ್ತಿಗೆ ರೀಚ್ ಸಂಪರ್ಕ ಮಾಡಿದ್ರ ಸರ್ ಕಮಿಷನ್ ಅವ್ರನ್ನ ಅಥವಾ ಅಲ್ಲಿ ಸ್ಥಳೀಯ? ನಾನು ಎಸ್ ಪಿ ಅವ್ರ ಹತ್ರ ಮಾತಾಡಿದೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತೆ ಪರಿಹಾರನು ಕೂಡ ಘೋಷಣೆ ಮಾಡಿದ್ದಾರೆ. ಅದೊಂದು ಇಂಪಾರ್ಟೆಂಟ್ ಏನಾಯ್ತು ಅಂದ್ರೆ, ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಪಾಪ 5 ಜನ ಪ್ರಾಣ ಕಳ್ಕೊಂಡ್ರಲ್ಲ, ಅಮಾಯಕರು ಜೀವ ಹೋಯ್ತಲ್ಲ ಸರ್. ಅದೇ. ಎಸ್ ಸರ್. ಸರ್ ಆಮೇಲೆ ಕೆಲವೊಬ್ಬರನ್ನ ಅಂದ್ರೆ ಗಾಯಾಳುಗಳನ್ನ ತೀರಾ ಮತ್ತೆ ತುಮಕೂರು ಆಸ್ಪತ್ರೆಗೆ ದಾಖಲಿಸಲಾಗಿದಂತೆ. ಇನ್ನೂ ತುಂಬಾ ಎಮರ್ಜೆನ್ಸಿ ಇರೋರನ್ನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡಿದಾರಂತೆ ಸರ್. ಅದೇ ಬರ್ನ್ಸ್ ಒಬ್ಬರಿಗೆ ಜಾಸ್ತಿ ಆಗಿರೋದು 20% ಅಷ್ಟೇ. ಉಳಿದಿರ್ತಕ್ಕಂಥ ಅದಕ್ಕಿಂತಲೂ ಕಡಿಮೆನೆ. ಆದ್ರೆ ಅದೆಲ್ಲ ಜಿಲ್ಲಾಡಳಿತ ಅದೆಲ್ಲ ನೋಡ್ಕೊಳ್ಳುತ್ತೆ. ನಮ್ಮ ಇಲಾಖೆಯವರು ಯಾವ ಕಾರಣಕ್ಕೆ ಆಕ್ಸಿಡೆಂಟ್ ಆಯ್ತು ಅಂತ ನಮ್ಮ ಇಲಾಖೆಯವರು ಹೇಳ್ತಾರೆ. ಮೇಲ್ನೋಟಕ್ಕೆ ಗೊತ್ತಿದೆ ಎಲ್ಲರಿಗೂ, ಆದ್ರೂ ಕೂಡ ಇದಾಗ್ಬೇಕಲ್ಲ. ಹೌದು 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 ಹೌದು. ಆಮೇಲೆ ಸರ್ ಅಲ್ಲಿ ಸ್ಥಳೀಯ ಎಸ್ ಪಿ ಅವರು ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಾ ಇದ್ರು. ಬಸ್ ಅಲ್ಲಿರುವಂತವ್ರು 8 ಜನ, ಆಮೇಲೆ ಟ್ರಕ್ ನ ಚಾಲಕ ಒಬ್ರು, ಒಟ್ಟು 9 ಜನ ಜೀವದಹನ ಆಗಿದ್ದಾರೆ. ಇಲ್ಲ 5 ಅಂತ. 3 ಜನ ಟ್ರಾವೆಲ್ ಮಾಡಿಲ್ಲ ಅನ್ಸುತ್ತೆ, ಮಾಡಿದ್ದಾರೆ. ಬಸ್ ಅಲ್ಲಿ 32 ಜನ ಪ್ರಯಾಣಿಕರದ್ದು ಲಿಸ್ಟ್ ಕಳಿಸ್ತೀನಿ ನಿಮ್ಮ ಹತ್ರ. ಕಳಿಸ್ತೀನಿ 32 ಜನ. ಆದ್ರೆ ಅಲ್ಲಿಲ್ಲ. ಇಲ್ಲ ಆಕ್ಸಿಡೆಂಟ್ ಆದಾಗ ಇಳಿದು ಹೋಗಿರ್ಬೇಕು, ಇಲ್ಲ ಅಂದ್ರೆ ಅವರು ಪ್ರಯಾಣ ರದ್ದು ಮಾಡಿರ್ಬೇಕು. ಅಂದ್ರೆ ಹೆಚ್ಚಾಗಿ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಗೋಕರ್ಣಕ್ಕೆ ಹೋಗ್ತಿದ್ರಂತೆ ಸರ್ ಪ್ರಯಾಣಿಕರು ಹೆಚ್ಚಾಗಿ. ಇಲ್ಲ, ಜನರಲ್ ಹೋಗೋದು ಅದು. ಪ್ರತಿದಿನ ಹೋಗ್ತಾರಲ್ಲ. ಪ್ರತಿದಿನ ಹೋಗ್ತಾರಲ್ಲ, ಕ್ರಿಸ್ಮಸ್ ಅಂತೇನು ಇಲ್ಲ. ಜನರಲ್ ಆಗಿ ಪ್ರೈವೇಟ್ ಇದಲ್ವಾ ಇದು, ಅಲ್ಲಿ ಬಸ್ ಪರ್ಮಿಟ್ಸ್ ಅದೆಲ್ಲ ಹರಿಯಾಣದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಬಸ್ ಜೊತೆ ಇರ್ಬೋದೇನೋ. ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿದ್ವಿ, ಎಲ್ಲ ಕರೆಕ್ಟ್ ಆಗಿದೆ. ಅವ್ರ ಲೈಸೆನ್ಸ್ ಅದೆಲ್ಲ ಕೂಡ ಪರ್ಫೆಕ್ಟ್ ಆಗಿದೆ, ಅದರಲ್ಲೇನು ಇದೇನಿಲ್ಲ. ಹೌದು ಸರ್. ಬೆಂಗಳೂರಲ್ಲಿರುವಂತಹ ಸೀಬರ್ಡ್ ಇದು ಆಫೀಸ್ ಇಂದಾನೇ ನೈಟ್ ಹೊರಟಿರುವಂತದಲ್ಲ ಸರ್ ಬಸ್? ಹೌದು, ಬೆಂಗಳೂರಿಂದ ಗೋಕರ್ಣಕ್ಕೆ.
ಎಸ್ ಓಕೆ ಸರ್. ಈಗ ಆ ಕಡೆಯಿಂದ ಈ ಕಡೆ ಬರ್ತಾ ಇತ್ತು. ಓಕೆ ಸರ್, ಓಕೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿರುವಂತಹ ರೋಗಿಗಳನ್ನ ಏನಾದ್ರು ಅವರು ಸಂಬಂಧಿಕರು ಅಥವಾ ಕುಟುಂಬಸ್ಥರನ್ನ ಅಥವಾ ನೀವೇನಾದ್ರೂ ಭೇಟಿ ಮಾಡೋ ಸಾಧ್ಯತೆಗಳು ಇದೆಯಾ ಸರ್? ಇಲ್ಲ, ನಾನು ಘಾಟಿಗೆ ಬಂದೆ, ಇದಾದ್ಮೇಲೆ ನೋಡ್ತೀನಿ. ಎಸ್ ಎಸ್ ಎಸ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅಲ್ಲಿ ನಮ್ಮ ಲೋಕಲ್ ಮಿನಿಸ್ಟರ್ ಹೋಗಿರ್ತಾರೆ. ಓಕೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹಾ ಸರ್. ಓಕೆ ಸರ್, ಚಿತ್ರದುರ್ಗದಲ್ಲಿ ಹಿರಿಯೂರು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕರ್ನಾಟಕ ಟಿವಿ ಮಾತಾಡಿ. ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.